ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಮಲ್ಲಪ್ಪ ಜೊತೆ ಅವರು. ಈ ದಿನ ನಾನು ನಿಮ್ಮೊಂದಿಗೆ ಒಂದು ಗಂಭೀರವಾದ ವಿಷಯವನ್ನು ಮಾತಾಡಬೇಕಂತ ಮಾಡಿದ್ದೀನಿ. ಭಾಳ ಗಂಭೀರವಾದದ್ದು. ಒಂದು ರೀತಿಯಿಂದ ಇದು ತುರ್ತು ಪರಿಸ್ಥಿತಿಯ ಸಮಯಕ್ಕಿಂತಲೂ ಗಂಭೀರವಾದದ್ದು. ಯಾಕಪ್ಪ ಅಂತಂದರೆ ತುರ್ತು ಪರಿಸ್ಥಿತಿ ಇಂದಿರಾ ಗಾಂಧಿಯವರು ಘೋಷಣೆ ಮಾಡಿ ಅದು ಕಾನೂನು ಮಾಡಿದ್ರು ಇಡೀ ಜಗತ್ತು ನೋಡುವಂಗೆ. ಆದರೆ ಇವತ್ತು ನಿಧಾನಕ್ಕೆ ಇಡೀ ವ್ಯವಸ್ಥೆಯನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ನಾವು ನೋಡ್ತಾ ಇದ್ದೀವಿ ಮೋದಿಜಿಯವರಿಂದಾಗಿ. ಮೋದಿಜಿಯವರು ತಮ್ಮ ಪಕ್ಷದಲ್ಲೂ ಪೂರ್ಣವಾದ ಹಿಡಿತವನ್ನು ಇವರು ಸಾಧಿಸ್ಕೊಂಡಿದ್ದಾರೆ. ಅಲ್ಲಿ ಅವ್ರನ್ನ ಕೇಳುವಂಥವ್ರು ಯಾರೂ ಇಲ್ಲ. ಈವನ್ RSS ಕೂಡ, RSSದ ಮುಖಂಡರು ಭಾಗವತರು ಸಹಿತ ಅವ್ರನ್ನ ಪ್ರಶ್ನೆ ಮಾಡೋ ಸ್ಥಿತಿಯಲ್ಲಿ ಇವತ್ತಿಲ್ಲ. ಏನೋ ನಡಗೊಮ್ಮ ಆರ್ಗನೈಸರ್ ಪತ್ರಿಕೆ ಇದ್ದಿದ್ದು ಇಲ್ಲ, ಸ್ಥಾನಿಕ ಲೀಡರ್ನ ಬೆಳೆಸಬೇಕಾಗಿತ್ತು ಅಂತ ಹೇಳಿದರು. ಇವತ್ತು ಶಿವರಾಜ್ ಸಿಂಗ್ ಚೌಹಾಣ್ರನ್ನು, ವಸುಂಧರಾ ರಾಜೆ ಅವರನ್ನು, ಜೊತೆಗೆ ರಮಣ್ ಸಿಂಗ್ರನ್ನು, ಅದ್ರ ಜೊತೆ ಇನ್ನುಳಿದ 14 ರಾಜ್ಯಗಳಲ್ಲಿ ತಮ್ಮ BJP ಆಡಳಿತದಲ್ಲಿ ಯಾರೊಬ್ಬರು ನಾಯಕರಿಲ್ಲ. ಅಲ್ಲಿ ಯಾರಿದ್ದರೂ ಏನಿದ್ರು ಮೋದಿ ಮಾತ್ರ. ಹೀಗೆ ಮಾಡಿದಂಥ ಮೋದಿಜಿಯವರು ಇಡೀ ಇಂಡಿಯಾದ ಮೇಲೆ ಕಮಾಂಡ್ ತೊಗೊಳ್ಬೇಕು, ಹಿಡಿದು ತೊಗೋಬೇಕು ಅಂತ ಮಾಡಿದ್ದಾರೆ. ಮತ್ತು ಈಗ ತೊಗೊಂಡಿದ್ದಾರೆ. ಜನರಿಗೂ ಅವ್ರ ಮೇಲೆ ವಿಶ್ವಾಸ ಇಟ್ಟು ಓಟ್ ಹಾಕ್ತಾ ಇದ್ದಾರೆ. ಇವತ್ತು ಜನರಿಗೆ ಏನು ಗ್ಯಾರಂಟಿ ಅಂದರೆ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಅದೇನೂ ಇರಲಿ. ಇವತ್ತು ಸಣ್ಣ ಪ್ರಶ್ನೆ ಏನಾಗ್ತದಪ್ಪ ಅಂದರೆ, ಇಲ್ಲಿ ವಿರೋಧ ಪಕ್ಷಗಳು ಇದ್ದಾವೋ ಇಲ್ಲವೋ ಅಂತ ಭಾಳ ದೊಡ್ಡ ಪ್ರಶ್ನೆ. ಇವತ್ತು ಕಾಂಗ್ರೆಸ್ ಆಗಿರ್ಬೋದು, ಇನ್ನುಳಿದ ಎಲ್ಲ ಪಕ್ಷಗಳಾಗಿರ್ಬೋದು. ಏನು ಮಾಡ್ತಾಯಿದ್ದಾರೆ ಇವರು? ಇವತ್ತೊಂದು 2 ಕಾನೂನುಗಳು, ಈಗಾಗಲೇ ಒಂದು ಕಾನೂನು ಆಗಿ ಹೋಗಿಬಿಡ್ತೀವಿ. ನಿಮ್ಗೆ ಗೊತ್ತದೆ, ಎಲೆಕ್ಷನ್ ಕಮಿಷನ್ ಪೂರ್ಣ ಪ್ರಮಾಣದಲ್ಲೇ ಸರ್ಕಾರದ ಅಧೀನ ಒಂದು ಗೊಂಬೆ. ಅದನ್ನು ಮತ್ತೇನಿಲ್ಲ. ಇಲ್ಲಿವರೆಗೆ ನಾವು ಹೇಳ್ಕೊಳ್ತಾ ಇದ್ದೀವಿ. ಅಟ್ಲೀಸ್ಟ್ ಹೇಳ್ಕೊಳ್ಳೇ ಒಂದು ಹಾದಿತ್ತು. ಒಂದು ಸ್ವಾಯತ್ತ ಸಂಸ್ಥೆಗಳಿವು ಅಂತೆಲ್ಲ, ಇದ್ರ ಮೇಲೆ ಯಾರು ನಿಯಂತ್ರಣ ಇಲ್ಲ. ಎಲೆಕ್ಷನ್ ಕಮಿಷನ್ ಆಗಿರ್ಬೋದು, ಅದ್ರ ಜೊತೆ ಇನ್ನುಳಿದ ಕಮಿಷನ್ಗಳು, ED, CBIಗಳ ಮೇಲೆ ಇವೆಲ್ಲನೂ ಏನೋ ನಾವು ಹೇಳ್ಕೊಳ್ತಾ ಇದ್ವಿ. ನಾವು ಸ್ವತಂತ್ರ ಅದ ಅಂತೇಳಿ ಸರ್ಕಾರ ಹೇಳ್ಕೊಳ್ತಾ ಇದ್ವಿ. ಇವತ್ತೊಂದು ಹೇಳ್ಕೊಳ್ತಾ ಇದ್ದಾರೆ. ಆದರೆ ಅವ್ರ ಕೈಯಲ್ಲಿ ಇಲ್ಲ. ಇವತ್ತು ಎಲೆಕ್ಷನ್ ಕಮಿಷನ್ನ ಆಲ್ರೆಡಿ ನಿಮಗೆ ಗೊತ್ತದ, ಸ್ವತಃ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನಮ್ಮ ಚಂದ್ರಚೂಡ್ ಅವರು ಅದರಲ್ಲೇ ನ್ಯಾಯಾಂಗದ ಮನುಷ್ಯ ಅಂದರೆ CJI ತೊಗೊಳ್ರಿ, ಪ್ರಧಾನಿ ಅವ್ರನ್ನ ತೊಗೊಳ್ರಿ, ಜೊತೆಗೆ ವಿರೋಧ ಪಕ್ಷ ನಾಯಕರಿರಲಿ. ಅಂದ್ರೆ ಈ ಕಮಿಷನ್ ಅಂದರೆ ಎಲೆಕ್ಷನ್ ಕಮಿಷನರ್ ಆ ಸಂಬಂಧ ಇದಾಗಲಿ ಅಂತ ಹೇಳಿದರು. ಅದನ್ನು ಕಿತ್ತಾಕಿಬಿಟ್ಟರು. ಅದಕ್ಕೆ ಕಾರಣ ಅಂತಂದ್ರೆ ಸಂಸತ್ತಿನಲ್ಲೇ ಕೇವಲ ಸರ್ಕಾರದ ಪ್ರತಿನಿಧಿ, ಒಬ್ಬ ಪ್ರಧಾನಿ, ಇನ್ನೊಬ್ಬರು ಮಿನಿಸ್ಟರು, ಜೊತೆಗೆ ಇವರೊಬ್ಬರು ಯಾರು ವಿರೋಧ ಪಕ್ಷದ ನಾಯಕ. ಅಂದ್ರೆ ಹಲ್ಲಿಲ್ಲದ ಹಾವು ಅಂತ ಸುಮ್ಮನೆ ಅದಾರಪ್ಪ ತೋರಿಸ್ಬೇಕಂತೇಳಿ. ಯಾಕೆ ಅವ್ರು ಮಾತು ನಡೆಯೋದಿಲ್ಲ. 2-1 ಮೆಜಾರಿಟಿ ಆಗಿಬಿಡ್ತಿತ್ತು. ನಾವು ಬೇಕಾದ ಮಾಡುವಂಥದ್ದು ತಂದರು. ತರೋದಷ್ಟೇ ಅಲ್ಲ, ಅದ್ರಲ್ಲಿ ಅನೇಕ ಒಂದು ಸಬ್ ಕ್ಲೌಸಸ್ಗಳನ್ನು ಸೇರಿಸ್ಕೊಂಡ ಇವತ್ತು ಎಲೆಕ್ಷನ್ ಕಮಿಷನರ್ ಏನಂದ್ರಪ್ಪ ಅಂದ್ರೆ ಸ್ಪಷ್ಟವಾಗಿ ಸರ್ಕಾರದ ಕೈಯಲ್ಲಿರುತ್ತಿರುವಂಥ ಒಬ್ಬ ವ್ಯಕ್ತಿ ಆಗಿಬಿಟ್ಟಿದ್ದಾರೆ. ಅಥವಾ ನೀವು ಇನ್ನೊಂದು ಮಾತನ್ನು ಗುಲಾಮ್ ಅಂತಂದ್ರೂ ಅಡ್ಡಿ ಇಲ್ಲ. ಉಳಿದವ್ರು ಏನೂ ಪ್ರಶ್ನೆ ಮಾಡುವಂಥದ್ದಿಲ್ಲ. ವಿರೋಧ ಪಕ್ಷ ಇದ್ದು ಇಲ್ಲದಂಗೆ ಆಗುವಂಥ ಪ್ರಸಂಗ ಮಾಡಿಬಿಟ್ಟಿದ್ದಾರೆ. ಹಾಗೆ ಇನ್ನೊಂದನ್ನು ತರ್ತಾ ಇದ್ದಾರೆ. ಭಾರತೀಯ ನ್ಯಾಯದಂಡ ಸಂಹಿತೆಯಲ್ಲ ಆರ್ಥಿಕ ಸುರಕ್ಷತೆ ದೃಷ್ಟಿ ಇಟ್ಕೊಂಡ. ಆರ್ಥಿಕ ಸುರಕ್ಷತೆ ಅಂದರೆ ಸರ್ಕಾರ ಯಾವ ಅರ್ಥನೀತಿಯನ್ನು ಮಾಡ್ತಿದ್ರು ಅದನ್ನು ಪ್ರಶ್ನೆ ಮಾಡೋಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ. ಇವತ್ತು ಅವರೇನೋ ಮಾಡಿದರು. ಇವತ್ತು ಅದಾನಿ ಅವ್ರಿಗೆ ಬೇಕಾದ ಕೊಡಲಿ, ಅದಾನಿ ಅವ್ರಿಗೆ ಅಲ್ಲಿ ದೇಶದ ಎಲ್ಲ ಇಂಟ್ರೆಸ್ಟಿಂಗ್ ಕೊಡಲಿ, ಮತ್ತೇನೋ ಮಾಡಲಿ, ನಾವು ಯಾರೂ ಪ್ರಶ್ನೆ ಮಾಡೋಂಥ ಸ್ಥಿತಿ ತಂದಿಟ್ಟಿದ್ದಾರೆ. 113ನೇ ಅದರಲ್ಲಿ ಒಂದೇನಪ್ಪ ಅಂತಂದ್ರೆ ಒಂದು ಸಂಹಿತೆ ನಿಯಮಾವಳಿ ಸೇರಿಸಿದ್ದಾರೆ. ಅದರಲ್ಲಿ ಇದು BA ಮತ್ತು B ಅಂತೇಳಿ ಅವುಗಳ ಮುಖಾಂತರ ಇಡೀ ದೇಶದ ಅರ್ಥವ್ಯವಸ್ಥೆ ಕಂಟ್ರೋಲ್ ಮಾಡುವಂಥದ್ದು. ಇವೇನಿವು? ಇದ್ರ ಬಗ್ಗೆ ಜನರಿಗೆ ತಿಳಿಸಿ ಹೇಳುವಂಥ ಪ್ರಯತ್ನವನ್ನು ವಿರೋಧ ಪಕ್ಷಗಳು ಯಾಕೆ ಮಾಡ್ತಾ ಇಲ್ಲ? ಏನಾಗಿದೆ ವಿರೋಧ ಪಕ್ಷಗಳು? ಕಾಂಗ್ರೆಸ್ಗೆ ಏನಾಗಿದೆ? ಹೋಗ್ರಿ, ಇವ್ರ ಮೆಜಾರಿಟಿ ಇಲ್ಲ, ಅಡ್ಡಿ ಇಲ್ಲ. ನೀವು ಅಲ್ಲಿ ವಾದ ಮಾಡಿರಿ, ಧಿಕ್ಕಾರ ಮಾಡಿರಿ, ಹೊರಗೆ ಬಂದು ನೀವು ಮಾತಾಡೋದು ಅದಲ್ಲ. ಇವತ್ತು ಮೀಡಿಯಾ ಯಾಕೆ ಪ್ರಚಾರ ಮಾಡೋದಿಲ್ಲ? ನೀವು ಹೋಗಿ ಹೇಳಿದ್ರೆ ಮಾತಾಡ್ರಿ, ಬಟ್ ನಿಮ್ದು ಮೀಡಿಯಾಗಳನ್ನ ಮಾಡ್ಕೊಳ್ರಿ. ಎಷ್ಟು ಜನ ಇದ್ದೀರಿ ವಿರೋಧ ಪಕ್ಷದವ್ರು? ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ವಿರೋಧ ಪಕ್ಷ ಬಲಿಷ್ಠ ಆಗಿರ್ಬೇಕು. ನೀವು ಬಲಿಷ್ಠ ಅದರಿ. ಅವ್ರು ಕೊಡೋದಿಲ್ಲ ರೀ. ಯಾವುದೇ ಆಡಳಿತ ಪಕ್ಷದವರು ತಾವು ನಿರಂತರವಾಗಿರಬೇಕು ಅನ್ನೋಂಥ ವಿಚಾರ ಇದ್ದೇ ಇರ್ತಲ್ಲ. ಅವ್ರ ನಂತರ ಯಾರಿಲ್ಲ, ಮೋದಿ ನಂತರ ಯಾರಪ್ಪ ಇನ್ನೊಬ್ಬರು ಅಲ್ಲಿ ಉತ್ತರ ಇಲ್ಲ. ಅವ್ರಿಗೆ ಕೇವಲ ಈಗ ಮೋದಿ ಒಬ್ಬರ. ಈಗ ಹೆಂಗೆ ಇಂಡಿಯಾ ಈಸ್ ಇಂದಿರಾ, ಇಂದಿರಾ ಈಸ್ ಇಂಡಿಯಾ ಅಂತೇಳಿ ನಮ್ಮಲ್ಲಿ ನಿಂತಂದರು, ತುರ್ತು ಪರಿಸ್ಥಿತಿ ಅಂದರು. ಆ ಹಂತಕ್ಕೆ ಬಂದು ನಿಂತಿದ್ದಾರೆ ಇವತ್ತು ಮೋದಿಯವರು. ಅವ್ರ ಪಕ್ಷದಲ್ಲಿ ಯಾರು ಕೇಳೋರಿಲ್ಲ, ಮತ್ತು ವಿರೋಧ ಪಕ್ಷಗಳಂತೂ ಇದ್ದು ಇಲ್ದಂಗೆ ಹೋಗಿಬಿಟ್ಟಂತ. ಇವೆಲ್ಲ ಯಾಕೆ ವಿಚಾರ ಮಾಡ್ತಾ ಇಲ್ಲ ಅಂತ. ಇವೆರಡೂ ಕಾನೂನು ಬಂದ್ರೆ ಈಗಾಗಲೇ ನಿಮಗೆ ಇನ್ಫಾರ್ಮೇಷನ್ ಆ್ಯಕ್ಟ್ ವೀಕ್ ಆಗಿ ಹೋಗ್ಯದ. ಯಾವ ಅಧಿಕಾರಿನೂ ಅನಿಸ್ತಾ ಇಲ್ಲ, ಯಾವ ಅಧಿಕಾರಿಯೂ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ. ಹೆಸರಿಗೆ ಒಂದು ಆಗಿಬಿಟ್ಟದ. ನಿಜವಾಗಿಯೂ ಒಳ್ಳೆಯ ಕಾನೂನು ಮಾಡಿದ್ರು ಸೋನಿಯಾ ಅವರು. ನಂದು ಇವ್ರು ಬಂದಂಥವ್ರದ್ದೆಲ್ಲ ಅದಕ್ಕೆಲ್ಲ ಇದ್ದಂಥ ಒಂದು ಏನು ಶಾರ್ಪ್ನೆಸ್ ಇತ್ತು, ಅದು ಕಳೆದು ಹೋಗಿಬಿಟ್ಟಿದ್ದಾರೆ. ಇವತ್ತು ನಾವು ಯಾವುದೂ ಇನ್ಫಾರ್ಮೇಷನ್ ಕೇಳಿ ಸಿಗ್ತಾ ಇಲ್ಲ. ಅಷ್ಟೇ ಆಗಲಿ, ಸ್ವತಃ ನಿಮಗೆ ಗೊತ್ತು, ಇನ್ನೂ ಈ ಕಾನೂನು ಬಂದಿಲ್ಲ. ಇವು ಬರೋ ಸಮಯದಲ್ಲಿನ ರಫೇಲ್ ಸಲುವಾಗಿ ನಮ್ಮ ರಾಹುಲ್ ಗಾಂಧಿಯವರು ಪ್ರಶ್ನೆ ಮಾಡಿದಾಗ ಅದನ್ನು ದೇಶದ ಸೆಕ್ಯೂರಿಟಿ ಅದು ರೇಟ್ಗಳು ಹೇಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಮುಚ್ಚಿ ಹೋದರು. ಕೊನೆಗೂ ಅದು ಬರಲಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋದರು, ಬರಲಿಲ್ಲ. ಮತ್ತು ಈ ಕಾನೂನು ಆದಾಗ ಸುಪ್ರೀಂ ಕೋರ್ಟ್ ಏನಪ್ಪ ಹೇಳ್ತದೆ? ಸುಪ್ರೀಂ ಕೋರ್ಟ್ ಇದ್ದಿದ್ದು
ಇಲ್ಲ ನಾವು ಕಾನೂನು ಇಂಟರ್ಪ್ರಿಟ್ ಮಾಡೋರಿನ ಕಾನೂನು ಮಾಡೋರಲ್ಲ ಅಂತೇಳಿ. ಆ ಕಾನೂನು ಇಂಟರ್ಪ್ರಿಟ್ ಏನು ಮಾಡ್ತದಪ್ಪ? ಇವೆರಡು ಎಲೆಕ್ಷನ್ ಕಮಿಷನ್ ಏನು ಮಾತಾಡೋಂಗಿಲ್ಲ, ಅವ್ರು ಪ್ರಶ್ನೆ ಮಾಡೋಂಗಿಲ್ಲ. ಈಗ ಆಗಿದ್ದು ಈಗಾಗಲೇ ಮಾಡಿದ್ದಾರೆ ಕಾನೂನು. ಎರಡೂ ರಾಜ್ಯಸಭೆ ಮತ್ತು ನಮ್ಮ ಒಂದು ಸಂಸತ್ನಲ್ಲಿ ಅಂದರೆ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಗಿದೆ. ಈಗ ಅದನ್ನು ಕೇವಲ ಈ ರಾಷ್ಟ್ರಪತಿಯ ಸಹಿಗೆ ಎಷ್ಟು ಹೋಗೋದು ಅದು ಮಾಡ್ತಾರೆ ಅವ್ರು ಸಹಿ. ಅವರಂತೆ ಸರ್ಕಾರ ವಿರೋಧಿ ಎಲ್ಲ ಅನ್ನೋದು ಈಗಾಗಲೇ ಹಲವು ಸಲ ನಮ್ಗೆ ಗೊತ್ತಾದ ವಿಷಯ ಅದ. ಎಂಥ ಒಂದು ಪ್ರಸಂಗ ಉದ್ಘಾಟನೆ ಮಾಡುವಂಥದ್ದು ಹೊಸ ಒಂದು ನಮ್ಮ ಪಾರ್ಲಿಮೆಂಟನ್ನು, ಆ ಪಾರ್ಲಿಮೆಂಟಿಗೆ ಅವ್ರು ಯಾವ ಉದ್ಘಾಟನೆಗೆ ಬರಲಿಲ್ಲ, ಪ್ರಧಾನಿಯವ್ರ ಮೂಲಕ ಮಾಡಿಸಿದ್ದು ನಾವು ನೋಡಿದ್ದೀವಿ. ಇವತ್ತು ಈ ದೇಶದ ಅತ್ಯಂತ ಪ್ರಬಲ ವ್ಯಕ್ತಿ ರಾಷ್ಟ್ರಪತಿ, ಅವರು ಮಂತ್ರಿಮಂಡಲ ಸಲಹೆ ಮೇಲೆ ನಡೀಲಿ, ಆಡಳಿತ ಮಾಡಲಿ, ಆದರೆ ಪ್ರಥಮ ವ್ಯಕ್ತಿ ಅವ್ರಿಗೆ ಅವಕಾಶ ಕೊಡಲಿಲ್ಲ. ಅದನ್ನು ನೋಡಿದ್ದೀವಿ. ಯಾರು ಕೇಳಲಿಲ್ಲ. ಒಂದಿಷ್ಟು ವಿರೋಧ ಮಾಡಿ ಸುಮ್ಮನೆ ಆಗಿಬಿಟ್ರು. ಹೇಗೆ ನಮ್ಮಲ್ಲಿ ಪಕ್ಷಗಳಿಗೆ ವಿರೋಧ ಮಾಡುವಂಥ ಶಕ್ತಿ ಇಲ್ವಾ? ಪ್ರಶ್ನೆ ಮಾಡುವಂಥ ಶಕ್ತಿ ಇಲ್ವಾ? ಇದನ್ನು ನೋಡ್ರಿ, BJP ವಿರೋಧ ಪಕ್ಷ ಆಗಿದ್ದಾಗ ಯಾವ ರೀತಿಯಾಗಿ ವಿರೋಧವನ್ನು ಮಾಡ್ತಾಯಿತ್ತು ನೆನಪಿಸ್ಕೊಳ್ರಿ. ಒಂದು ಸಣ್ಣ ವಿಶೇಷತೆ ಎಷ್ಟು ದೊಡ್ಡ ವಿಷಯ ಮಾಡ್ತಿದ್ರು ಅಂತೇಳಿ ಹಿಂಗೆ ಮಾಡಿಲ್ಲ. ಇವತ್ತು ಒಂದು ಸಾಮಾನ್ಯ ಒಂದು ಪಕ್ಷದಂಥದ್ದು ಇವತ್ತು ಜನಸಂಘ ಅದರಿಂದ ನಿರ್ಮಿತವಾದಂಥ ಈ BJP ಇದ್ದಿದ್ದು ಇವತ್ತು ಇಡೀ ದೇಶವ್ಯಾಪಿ ಆಗಿದೆ. ಇದಕ್ಕೆ ಕಾರಣ ಅಂದರೆ ಅವ್ರು ನಿರಂತರವಾದ ಹೋರಾಟಗಳು ಅದು ನಾವು ಮೆಚ್ಚಲೇಬೇಕಾಗ್ತದೆ. ಇವತ್ತು ಅಂಥ ಒಂದು RSS ಮತ್ತು ಅದರ ಜೊತೆಗೆ ಈ ಜನಸಂಘ ಜೊತೆ ಇವತ್ತಿನ ಭಾರತೀಯ ಜನತಾ ಪಕ್ಷಗಳು ಇವುಗಳ ಒಂದು ಹಿಡಿತವನ್ನು RSS ಹಿಡ್ಕೊಂಡ್ಬಂದಿದ್ದು ಇವತ್ತು ಅದು ತನ್ನ ಹಿಡಿತವನ್ನು ಕಳ್ಕೊಂಡ್ಬಿಟ್ಟದೆ. ಇವತ್ತು RSS ಮುಖಂಡ ಇವತ್ತಿನ ಮುಖ್ಯಮಂತ್ರಿಗಳು ಆಗಿರ್ಬೋದು, ಆದರೆ ಅವರು ಕೇಳೋ ಮಾತು ಯಾರದಪ್ಪ ಅಂದ್ರೆ ಪ್ರಧಾನಿ ಮೋದಿ ಅವರು. ಮತ್ತು ಪ್ರಧಾನಿ ಮೋದಿ ಅವರು BJP ನಾಯಕರನ್ನೋಗಿಂತಲೂ RSS ಪ್ರಚಾರಕರು ಅಥವಾ ಇವತ್ತು ದೊಡ್ಡ ಪೋಸ್ಟ್ಗೆ ಬಂದಂಗೆ ಆಗಿಬಿಟ್ಟಿದ್ದಾರೆ. ಅವ್ರ ಮಾತು ಮೀರುವಂಥದ್ರೊಳಗೆ BJP ಒಳಗಿಲ್ಲ. ನೀವು ಎರಡು ಕಾನೂನು ಬಂದರೆ ಇನ್ನು ನಾವು ಪತ್ರಿಕಾ ರಂಗದಲ್ಲಿ ಇಲ್ಲಿವರೆಗೆ ಅವ್ರು ಏನೋ ಪತ್ರಿಕೆ ಇಟ್ಕೊಂಡ್ಬಂದರು, ಮೀಡಿಯಾದ ಇಟ್ಕೊಂಡ್ಬಂದ್ರು. ಇವತ್ತು ಮೀಡಿಯಾದಲ್ಲಿ ಚರ್ಚೆ ಇಲ್ಲರಿ. ಇದು ಎಲ್ಲೋ ಒಬ್ಬರ ಪ್ರಾಮಾಣಿಕವಾದಂಥ ವ್ಯಕ್ತಿಗಳು, ಪುಣ್ಯಪ್ರಸನ್ನ ವಾಜಪೇಯಿ ಅಂತವರು, ಅದರ ಜೊತೆಗೆ ನಮ್ಮ ಅನೇಕ ಇನ್ನೂ ಕೆಲವೊಂದಿಷ್ಟು ಉಳಿದಾರ ಪತ್ರಕರ್ತರು ಅವ್ರಿಗೆ ಚರ್ಚೆ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಹಿಂಗದಪ್ಪ ಈ ಪರಿಸ್ಥಿತಿ, ಈ ದೇಶದ ವಿರೋಧ ಪಕ್ಷಗಳು ಇದ್ದಾವಿಲ್ಲೋ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ವಿರೋಧ ಪಕ್ಷಗಳ ಕೆಲಸದು, ಅದರಲ್ಲಿರುವ ದೋಷಗಳನ್ನ ಪ್ರತಿಯೊಂದನ್ನು ಬಿಡಿಯಾಗಿ ಜನರು ತಿಳಿಸಿಕೊಳ್ಳುವಂಥದ್ದು, ಮೂವ್ಮೆಂಟ್ ಮಾಡುವಂಥದ್ದು, ಆಂದೋಲನ ಮಾಡುವಂಥದ್ದು. ರೈತರು ಪಾಪ ಮಾಡಿದ್ರು ಆಂದೋಲನವನ್ನು ಒಂದು ವರ್ಷ ತನಕ. ಎಲ್ಲ ಸುಸಜ್ಜಿತವಾದ ರಾಜಕೀಯ ಹಿಡಿತಬೇಕಂತ ಅಧಿಕಾರ ಬೇಕಂತ ಜನ ಇವತ್ತು ಮಾಡ್ತಾ ಇಲ್ಲ. ವಿರೋಧ ಪಕ್ಷದವರು ಇವರು ಇಲೆಕ್ಷನ್ ಗೆಲ್ಲಬೇಕು, ನಾವು ಅಧಿಕಾರಕ್ಕೆ ಬರಬೇಕು, ಪ್ರಧಾನಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು, ಕನಸುಗಳನ್ನು ಕಟ್ಕೊಂಡಂಥವ್ರೆಲ್ಲ ಮತ್ತು ಯಾಕೆ ಹೋರಾಟ ಮಾಡ್ತಾ ಇಲ್ಲ? RSSನಲ್ಲಿ ಮತ್ತು BJPಯಲ್ಲಿ ಇಂಥ ಹೋರಾಟ ಶಕ್ತಿ ಅವರಲ್ಲಿ ಯಾಕಿಲ್ಲ ಅಂತ ಇವತ್ತು ಪ್ರಶ್ನೆ ಮಾಡ್ಬೋದು. ನೋಡಿರಿ, ಎಲೆಕ್ಷನ್ ಕಮಿಷನ್ ಇವತ್ತು ಎಲೆಕ್ಷನ್ ಬೇಕಾದಾಗ ಮಾಡಿದ್ರೆ ಯಾರು ಕೇಳೋ ಪರಿಸ್ಥಿತಿ ಇಲ್ಲ. ಇವತ್ತು ಅದ್ರ ಮೇಲೆ ನೀವು ಅಲಿಗೇಷನ್ ಸಹಿತ ಮಾಡುವಾಗಿಲ್ಲ. ಅಲಿಗೇಷನ್ ಮಾಡಿದ್ರೆ ರಾಷ್ಟ್ರ ವಿರೋಧಿ ಅಂತ ತಿಳ್ಕೊಂಡು ನಿಮ್ಗೆ ಒಳಗೆ ಹೋಗುವಂಥ ಪ್ರಸಂಗ ಈ ಕಾನೂನಲ್ಲಿ ಮಾಡಿದ್ದಾರೆ. ಸುಪ್ರೀಮೋ ಎಲೆಕ್ಷನ್ ಕಮಿಷನರ್ ಮತ್ತು ಎಲೆಕ್ಷನ್ ಕಮಿಷನ್ ನೇಮಿಸೋರು ಯಾರು? ಸರ್ಕಾರ ಆ್ಯಕ್ಷನ್ ತೊಗೊಳ್ತದೆ. ಯಾರು ಪ್ರಶ್ನೆ ಮಾಡಿದ್ರೆ ಏನೂ ಪ್ರಶ್ನೆ ಮಾಡೋಗಿಲ್ಲ. ಕಳೆದ ಚುನಾವಣೆಗಿಂತ ಈ ಚುನಾವಣೆ ಡಬಲ್ ಖರ್ಚಾಯಿತು. ಈ ಚುನಾವಣೆ ಮಣ್ಣಿನಂಥ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಖರ್ಚು 2 ಪಟ್ಟಾಯಿತು. ಯಾರು ಕೇಳಿದರು, ಯಾರು ಉತ್ತರ ಕೊಟ್ಟು ಹೇಳಿದ್ರು ಬಂತು. ಒಬ್ಬರಾದ್ರು ಅಪರ ಸಿಕ್ಕಿದ್ದಾರೆ ಇಲ್ಲಿವರೆಗೆ. ಇಷ್ಟಿದ್ದು ಏನು ಸಿಗ್ತಾ ಇಲ್ಲ. ಎಲೆಕ್ಷನ್ ಕಮಿಷನ್ ಕಂಟ್ರೋಲ್ ಇದ್ದರೂ ಸಹಿತ ಇನ್ನು ಪೂರ್ತಿಯಾಗಿ ಸರ್ಕಾರ ತನಕ ಯಾಕೆ ತೊಗೊಂಡಾಗ ಎಲೆಕ್ಷನ್ ಕಮಿಷನ್ ಏನಪ್ಪ ಅಂದ್ರೆ ಪೂರ್ತಿಯಾಗಿ ಹಲ್ಲಿಲ್ಲ ಧಾಮಪ್ಪ, ಸರ್ಕಾರದ ಗುಲಾಮಾಗಿ ಹೋಗ್ತದೆ. ಆಗ ಎಲೆಕ್ಷನ್ ಒಂದು ಸೈಡೆಡ್ ಆಗಿಬಿಡ್ತದೆ. ಸಹಜವಾಗಿ ನಾವು ತಾನಾಶಾಹಿ ಹಿಟ್ಲರ್ ಅಂತ ಆಡಳಿತದಲ್ಲಿ ಬಂದುಬಿಡ್ತಾನೆ. ಹಿಟ್ಲರ್ ಅಧಿಕಾರಿ ಮಾಡಿತ್ತಮ್ಮ ಜರ್ಮನಿಯಲ್ಲೇ. ಇವತ್ತು ಅದು ಕಾಣ್ತಾ ಇದ್ದೀವಿ ನಾವು. ಇವತ್ತು ವಿರೋಧ ಪಕ್ಷಗಳು ಏನು ಮಾಡ್ತಾ ಇದ್ದಾರೆ ಅಂತ ಇವತ್ತು ಯಾಕೆ ಆಂದೋಲನ ಮಾಡ್ತಾಯಿಲ್ಲ, ಚಳವಳಿ ಮಾಡ್ತಾಯಿಲ್ಲ? ನಮ್ಮೊಂದು ಸಾಕ್ಷ್ಯದಲ್ಲಿ ರೈತರು ಮಾಡಿದಂಥದ್ದು ತಮಗೆ ಜೀವನ ಬಲಿ ಕೊಟ್ಟವರು, ಆದರೂ ಅದು ಯಶಸ್ವಿ ಆಗಲಿಲ್ಲ. 700ಕ್ಕೂ ಹೆಚ್ಚು ಜನ ರೈತರು ತಮ್ಮ ಮಿನಿಮಮ್ ಬೇಡಿಕೆ ಏನಪ್ಪ ಅಂದ್ರೆ ನಾವು ನಮ್ಮ ಬೆಂಬಲ ಬೆಲೆಯನ್ನು ಕೊಡ್ತೀರಿ, ಅದನ್ನು ಕಾನೂನು ಮಾಡಿರಿ ಅಂತ ಕೇಳಿದ್ರು. ಕಡೆಗೆ ಅದು ಇವತ್ತಿಗೂ ಇಲ್ಲ. ಇಷ್ಟೊಂದು ಏನೋ ಕಾನೂನು ಇಲ್ಲದೆ ಇಷ್ಟೊಂದು ಪ್ರಬಲ ಆದಂಥ ಒಂದು ಕೇಂದ್ರ ಸರ್ಕಾರ, ನೀವು ಕಾನೂನು ಆದಾಗ ನೀವು ಎಲೆಕ್ಷನ್ ಕಮಿಷನ್ ಏನು ಕೇಳ್ತೀರಿ? ಮತ್ತು ಎಲೆಕ್ಷನ್ ಕಮಿಷನ್ ನೀವು ಬದಲಾವಣೆಗೆ ಹಾದಿ, ಅಲ್ಲಿ ಎಲೆಕ್ಷನ್ ಕಮಿಷನ್ ಬದಲಾವಣೆ ಹಾದಿ ಅದು ಬಂದಾಗಿಬಿಟ್ರೆ ನೀವು ಯಾವ ಮೂಲಕ ಅಧಿಕಾರಕ್ಕೆ ಬರ್ತೀರಿ? ಜನಕ್ಕೆ ನೀವು ಒಳ್ಳೆ ಆಡಳಿತ ಕೊಡು, ಒಂದು ಭರವಸೆ ಕೊಡ್ತೀರಂತ. ಅದು ಈಗಾಗಲೇ EVM ದೊಡ್ಡ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾ ಇದ್ರಿ. EVM ಪ್ರಶ್ನೆ ಮಾಡೋ ಸಹಿತ ನಿಮ್ಮ ಕಾನೂನಾತ್ಮಕ ಅದನ್ನು ಬಂದ್ ಮಾಡುವಂಥ ಪ್ರಸಂಗದ, ಅದು ಸಹಿತ ನಿಮ್ಮ ಮೇಲೆ ಒಂದು ಏನಪ್ಪ ಅಂದ್ರೆ ಅಪರಾಧಕ್ಕೆ ಒಂದು ಆರೋಪ ಮಾಡಿಸುವಂಥವು. ಈ ರೀತಿಯಾಗಿ ಇಡೀ ನಮ್ಮ ದೇಶದ ಒಂದು ರಾಜಕೀಯ ಒಂದು ಪ್ರಜಾಪ್ರಭುತ್ವದ ಉಸಿರನ್ನು ಕಟ್ಟು ಮಾಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇದನ್ನು ಯಾರೂ ವಿರೋಧ ಪಕ್ಷದವರು ಜನರಿಗೆ ಯಾಕೆ ತಿಳಿಸಿ ಹೇಳ್ತಾ ಇಲ್ಲ, ಆಂದೋಲನ ಯಾಕೆ ಮಾಡ್ತಾ ಇಲ್ಲ? ಸುಮ್ಮನೆ ಒಂದು ಟ್ವೀಟ್ ಮಾಡಿ ಮತ್ತೆ ಮಾಡಿಬಿಟ್ರಲ್ಲ. ಟ್ವೀಟ್ ಎಷ್ಟು ಮಂದಿ ನೋಡ್ತಾರೆ ಈ ದೇಶದೊಳಗೆ? ಎಷ್ಟು ಜನ ಈ ಒಂದು ನಮ್ಮ ಏನಪ್ಪ ಸೋಷಿಯಲ್ ಮೀಡಿಯಾದಾಗ ನೋಡ್ತಾ ಇದ್ದಾರೆ? ಈ ದೇಶದ ಜನಸಂಖ್ಯೆ ಎಷ್ಟು? 40 ಕೋಟಿ ಅಂದರೆ ಎಷ್ಟು ಜನ ಕಲ್ತವ್ರು ಅದಾರೆ? ಎಷ್ಟು ಜನ ಇರ್ತಾರೆ ಮೊಬೈಲ್ ಇದೆ? ಇದನ್ನು ಸಾರ್ವಜನಿಕ ಇದಕ್ಕೆ ಇಳಿಬೇಕು ರೀ, ಜನಸಂಪರ್ಕ ಇಳಿಬೇಕು. ನೀವು ಮೀಡಿಯಾಗೆ ಸಪೋರ್ಟ್ ಮಾಡೋದಿಲ್ಲ, ಬಿಡ್ರಿ ಅವ್ರನ್ನ. ನೀವು ಮೂವ್ಮೆಂಟ್ ಯಾಕೆ ಮಾಡಬಾರ್ದು?
ಯಾಕೆ ಬ್ಯಾನ್ ಹತ್ತಬಾರ್ದು? ಇದು ಒಂದಾದ್ರೆ ಇನ್ನೊಂದು ಜೊತೆಗೆ ಏನಪ್ಪ ಅಂತಂದ್ರೆ ಆರ್ಥಿಕವಾದಂಥದ್ದು ಈಗೇನು ಎಲ್ಲ ಪ್ರೈವೇಟ್ದವ್ರು ಕೊಟ್ಟು ಕೂತಿದ್ದಾರೆ ಅದನ್ನು ಸಹಿತ ನೀವು ಪ್ರಶ್ನೆ ಮಾಡುವಂಗಿಲ್ಲ. ಅದು ಕಾನೂನು ತರ್ತಾ ಇದ್ದಾರೆ. ಏನಪ್ಪ ಅಂತಂದರೆ ಭಾರತೀಯ ನ್ಯಾಯ ಸಂಹಿತೆ ಒಳಗೆ ಅದು ಅಪರಾಧಿಗಳ ಒಂದು ಏನು ಇದು ಮಾಡ್ತಾಯಿದ್ದಾರೆ, ಏನೋ ಅಮೆಂಡ್ಮೆಂಟ್ ಮಾಡ್ತಾಯಿದ್ದಾರೆ, ಅದರಲ್ಲಿ ಸೇರಿಸ್ತಾ ಇದ್ದಾರೆ ಅವರು. ಆರ್ಥಿಕತೆ ಸುರಕ್ಷತೆಗಳು ಅಂತ ಈಗ ನೀವು ಅದಾನಿ ಬಗ್ಗೆ ನೀವು ಕೇಳಿದಿರಿ. ಅದಾನಿ ಬಗ್ಗೆ ರಾಹುಲ್ರವರು ಇದರಲ್ಲಿ ಸಂಸತ್ತಲ್ಲಿ ಮಾತಾಡಿದ್ದು ಕೇಳಿದಿರಿ. ಅದು ಮಾತಾಡಿದ್ದು ಕೇಳಿದಿರಿ, ನೋಡಿದಿರಿ. ಅಂಥ ಪ್ರಕಾರ ನೀವು ಮಾತಾಡೋಂಗಿಲ್ಲ ಓಪನ್ ಆಗಿ. ಅದು ಮಾತಾಡಲಿ ಶಿಕ್ಷಾರ್ಹ. ಅದು ಭಯೋತ್ಪಾದಕ ಕಾನೂನು ಸೇರಿಸ್ತಾ ಇದ್ದಾರೆ. ಯಾರು ಆರ್ಥಿಕ ಒಂದು ಏನು ಗೌರ್ಮೆಂಟ್ ತೊಗೊಂಡಿದ್ದ ನಿರ್ಣಯ ಅದ್ರ ವಿರೋಧವಾಗಿ ಮಾತಾಡಿದ್ರೆ ಅದು ಭಯೋತ್ಪಾದನಾ ಕೃತ್ಯದ ಸಮಾನವಾಗಿ ಕನ್ಸಿಡರ್ ಮಾಡಬೇಕಾಗ್ತದೆ. ಯಾಕಂದ್ರೆ ದೇಶದ ಅಭಿವೃದ್ಧಿಗೆ ಅದನ್ನು ಮಾಡ್ತಾ ಇರ್ತಾರೆ ಅಂತ ಸರ್ಕಾರ ಹೇಳ್ತದೆ. ಅದು ಪ್ರಶ್ನೆ ಮಾಡುವಂಗಿಲ್ಲ ನಾವಿನ್ನು. ಅಂಥ ಕಾನೂನನ್ನು ತರ್ತಾ ಇದ್ದಾರೆ 113 ಮತ್ತು ಎ ಮತ್ತು ಬಿದಲ್ಲೇ ಅವ್ರು ಹೇಳ್ತಾ ಇದ್ದಾರೆ. ಈ ಪ್ರಶ್ನೆ ಮಾಡಿದ್ರೆ ನಿಮ್ಮನ್ನು ಏನು ಈಗ ಹೇಳಿದ ನಿಮಗೆ ನಮ್ಮಲ್ಲಿ ಈ ಭಯೋತ್ಪಾದಕ ಕಾನೂನು ಅಡಿಯಲ್ಲಿ ಹಿಡಿದಿಡುವಂಥ ಕಾನೂನಿನ ಶಕ್ತಿಯನ್ನು ಇದು ಕೊಡ್ತಾ ಇದ್ದಾರೆ. ಅಂದರೆ ನೀವು ಅದಾನಿ ಅವ್ರನ್ನ, ಅಂಬಾನಿ ಅವ್ರನ್ನ, ಮತ್ತಾರನ್ನಾಗಲಿ ಕಾರ್ಪೊರೇಟ್ಗಳನ್ನ ಪ್ರಶ್ನೆ ಮಾಡೋವಾಗಿಲ್ಲ, ಅವ್ರ ದೋಷಗಳನ್ನ ಹೇಳುವಾಗಿಲ್ಲ. ಸರ್ಕಾರ ಏನೋ ಅವ್ರು ಕೊಟ್ಟರು ಸುಮ್ಮನೆ ನೋಡ್ಕೊತ ಹೋಗುವಂಥದ್ದು. ಇದನ್ನು ಮಾಡೋ ಸಹಿತ ನೀವು ಒಪ್ಕೊಳ್ತಾ ಇದ್ದೀರಲ್ರಿ. ಇದು ಕಾನೂನು ಆಗ್ತದೆ, ಬರ್ತಾಯಿದೆ. ಇದಕ್ಕೂ ಸಹಿತ ನೀವು ಇವತ್ತು ಈ ರೀತಿಯಾಗಿ ನಿಂತಿದ್ದೀರಿ. ಅದಕ್ಕೆ ನೀವು ವಿರೋಧ ಪಕ್ಷದವ್ರು ಏನು ಮಾಡ್ತಾಯಿದ್ದೀರಿ ಕೆಲಸ? ಈ ದೇಶದ ಒಂದು ಸ್ವಾತಂತ್ರ್ಯವನ್ನು ಕಸೋಬೇಕಂತ ಮಾಡಿದ್ದಾರೆ ನೀವು ಸಹಿತ. ಮತ್ತು ನೀವು ಅಧಿಕಾರಕ್ಕೆ ಬರಬೇಕಾದ್ರೆ ಇದನ್ನು ವಿರೋಧ ಮಾಡಬೇಕಲ್ಲಪ್ಪ, ಜನಕ್ಕೆ ತಿಳಿಸಿ ಹೇಳಬೇಕು. ಯಾಕೆ ಮಾಡ್ತಾಯಿಲ್ಲ ನೀವು? ಯಾಕಂದ್ರೆ ನೀವು ಇಲ್ಲಿವರೆಗೆ ಅಧಿಕಾರವನ್ನು ಅನುಭವಿಸೋದು ಬಂದಂಥವ್ರು ಕಾಂಗ್ರೆಸ್ಸಿಗರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು. ನೀವು ಹೋರಾಟ ಮಾಡಿ ನಿಮ್ಗೆ ಗೊತ್ತೂ ಇಲ್ಲ, ಆಂದೋಲನ ಮಾಡಿ ಗೊತ್ತೂ ಇಲ್ಲ. ಆದರೆ ಆಂದೋಲನ ಮಾಡಲಾರ್ದ ನಿಮ್ಮ ಮುಂದಿನ ದಿನಗಳು ಸರಳ ಇಲ್ಲ ಅಂತ. ಯಾವಾಗ ಒಂದು ವಿರೋಧ ಪಕ್ಷಗಳಿಗೆ ಕೈಯಿಂದ ಹಕ್ಕನ್ನು ಕಸ್ಕೊಳ್ತಾರೋ ಮತ್ತು ಸಹಜವಾಗಿ ಈ ಒಂದು ಸ್ವಲ್ಪ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಂಥ ಒಂದು ಸ್ವತಂತ್ರ ಪತ್ರಕರ್ತರು ಸಹಿತ ಅವರು ತಮ್ಮ ಬಾಯಿಗಳನ್ನು ಮುಚ್ಕೊಂಡು ಹೋಗಿಬಿಡ್ತಾರೆ. ಬಾಯಿ ತೆರೆದು ಅವರು ಸಾವು ಎದುರು ಬಂದಿರುವಂಥ ಪ್ರಸಂಗಗಳಿದ್ದಾವೆ, ಒಳಗೋಗಿ ಬೀಳುವಂಥ ಪ್ರಸಂಗಗಳಿದ್ದಾವೆ. ಏನೆಂದರೆ ಇವತ್ತು ಮತ್ತೆ ನಿಮ್ಗೆ ಗೊತ್ತದ ಠಾಣದಲ್ಲೂ ಇನ್ನಿತರಲ್ಲೂ ಒಳಗೋಗುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಹೀಗಾಗಿ ಈ ಒಂದು ಒಂದು ಅಧಿವೇಶನದಲ್ಲೇ ಈಗಾಗಲೇ ಒಂದನ್ನು ಪಾಸ್ ಮಾಡ್ಕೊಂಡಿದ್ದಾರೆ ಎಲೆಕ್ಷನ್ ಕಮಿಷನ್. ಅದು ಭಾಳ ಭಯಂಕರದ ಜನಕ್ಕೆ ತಿಳಿಸಿ ಹೇಳುವಂಥ ಕೆಲಸ ನೀವು ಮಾಡಬೇಕಾಗಿದೆ. ವಿರೋಧ ಪಕ್ಷಗಳು ಅಭ್ಯಾಸ ಮಾಡಿ ಜನಕ್ಕೆ ತಿಳಿಸಿ ಅದು ಮೂಮೆಂಟ್ ಮಾಡಬೇಕಾಗಿದೆ. ಅಂದಾಗ ಮಾತ್ರ ಜನ ಜಾಗೃತಿ ಆದಾಗ ಮಾತ್ರ ಏನೋ ಒಂದಿಷ್ಟು ನೀವು ಆಯ್ಕೆ ಆಗೋ ಸಾಧ್ಯತೆ. ಅದರಲ್ಲೂ ಗೋಧಿ ಮೀಡಿಯಾ ಆಗಿರ್ಬೋದು, ಇವತ್ತಿನ ಬಹುತರ ಮೀಡಿಯಾಗಳು ಎಲ್ಲ ಏನಪ್ಪ ಅಂತ ಸ್ಯಾಟಲೈಟ್ ಮೀಡಿಯಾಗಳೆಲ್ಲ ವಿಶೇಷವಾಗಿ ಸರ್ಕಾರದ ಪರ ಇದ್ದಾವೆ. ಯಾಕಂದ್ರೆ ಕೋಟಿಗಟ್ಟಲೆ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಅವ್ರು ಶುರು ಮಾಡಿರ್ತಾರೆ. ಮತ್ತು ಲಾಭ ಇಲ್ಲ ಅವ್ರು ಯಾಕೆ ಮಾಡ್ತಾರೆ ರೀ? ಮತ್ತು ನಿಮ್ಮಿಂದ ಲಾಭ ಇಲ್ಲ ಅಂದ್ರೆ ಅವ್ರು ಪ್ರಚಾರ ಮಾಡಲಿಕ್ಕೆ ಹೋಗೋದಿಲ್ಲ. ಅವ್ರು ನೂರಾರು ಕೋಟಿ ಸಾವಿರಾರು ಕೋಟಿ ಅಡ್ವರ್ಟೈಸ್ ಬರೋ ಮುಂದೆ ನಿಮಗಾಗಿ ನಿಮ್ಮ ಪ್ರಚಾರ ಯಾಕೆ ಮಾಡ್ತಾರೆ? ನೀವು ಸುಮ್ಮನೆ ಗೋಧಿ ಮೀಡಿಯಾ ಬೈಗಿಂತಲೂ ನೆಲಕ್ಕೆ ಬಂದು ಹೇಳಿಬೇಕು, ಮೂಮೆಂಟ್ ಮಾಡೋಕ್ಕೆ ಶುರು ಮಾಡಬೇಕು, ಜನರಿಗೆ ಹೋಗಿ ತಿಳಿಸಿ ಹೇಳೋಕ್ಕೆ ಪ್ರಯತ್ನ ಮಾಡಬೇಕು. ಈಗ ಹೆಂಗೆ ರಾಹುಲ್ ಗಾಂಧಿ ಅವರಂತೂ ಪಾದಯಾತ್ರೆ ಮಾಡಿದರು, ಅಂಥ ಪಾದಯಾತ್ರೆಗಳು ಸಾಕಷ್ಟು ಆಗ್ಬೇಕು, ನೂರಾರು ಆಗ್ಬೇಕು, ಇಳಿಬೇಕು, ಹೋರಾಟ ಮಾಡಬೇಕು. ಎಲ್ಲರೂ ನಿತೀಶ್ ಕುಮಾರ್ ಆಗಿರ್ಬೋದು, ಮಮತಾ ಬ್ಯಾನರ್ಜಿ ಆಗಿರ್ಬೋದು. ಮಮತಾ ಬ್ಯಾನರ್ಜಿ ಅವ್ರದ್ದು ಅಧಿಕಾರ ಅನುಭವಿಸ್ತಾ ಇದ್ದಾರೆ, ಹೊರಗೆ ಅಡ್ಡಾಡಲಿಕ್ಕೆ ಆಗ್ತದೆ ಗೊತ್ತಿಲ್ಲ, ಆದರೂ ಅಡ್ಡಾಡಲೇಬೇಕು. ಜೊತೆಗೆ ನಮ್ಮ ಶರದ್ ಪವಾರ್ ಅವ್ರು ಬರಲಿಕ್ಕಿಲ್ಲ, ಮೋಸ್ಟ್ಲಿ ಕಾರ್ಪೊರೇಟ್ ಪರ ಇದ್ದಂಥವ್ರು. ನಮ್ಮ ಕೇಜ್ರಿವಾಲ್ ಇದ್ದಾರೆ, ಸಂಜಯ್ ಸಿಂಗ್ರಿ ಅವರು ಇದ್ದಾರೆ, ಅವ್ರನ್ನೂ ಸಹಿತ ಏನಿಲ್ಲ ಒಳಗೆ ಹೋಗಿದ್ದಾರೆ. ಇವತ್ತು ನೋಡೋಣ ಅದು ಹೊರಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೀವೆಲ್ಲರೂ ಕೂಡಿದಾಗ ಒಂದು ಹೋರಾಟ ಮಾಡಿದಾಗ ಇದು ತಡೀಲಿಕ್ಕೆ ಸಾಧ್ಯತೆನ ನೀವು ಸಂಸತ್ನಲ್ಲಿ ನೀವು ತಡೀಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಎರಡು ನಿಮ್ಮ ಕಡೆ ಇಲ್ಲ. ಲೋಕಸಭೆಯಲ್ಲೂ ನೀವು ಮೆಜಾರಿಟಿ ಇಲ್ಲ, ರಾಜ್ಯಸಭೆಯಲ್ಲೂ ಮೆಜಾರಿಟಿ ಇಲ್ಲ. ಇವತ್ತು ಅವ್ರು ಎರಡನ್ನೂ ಗೆದ್ಕೊಂಡು ಮತ್ತೆ ಬಿಲ್ ಕಳಿಸ್ತಾರೆ, ಪಾಸ್ ಆಗ್ತಾರೆ ಎರಡು ಬಿಲ್ಗಳು. ಇವೆರಡು ಬಿಲ್ ಆದಪ್ಪ ಅಂದ್ರೆ ಮುಗಿದು ಹೋಯ್ತು. ಇಲ್ಲಿವರೆಗೆ ಒಂದು ಆಶೆ ಇತ್ತು, ಸೋನಿಯಾ ಗಾಂಧಿ ಅವ್ರ ತಂದೆಗಿಂತ ಒಂದು ಬೆಸ್ಟ್ ಕಾನೂನು ಇತ್ತು, ಯಾವ್ದು ಇನ್ಫಾರ್ಮೇಷನ್ ಆ್ಯಕ್ಟ್, ಅದನ್ನು 3 ಗುಂಪು ಮಾಡಿದ್ದಾರೆ. ಇವತ್ತು ಇವೆಲ್ಲ 3 ಗುಂಪು ಆದ್ರೆ ಇಲ್ಲಿ ಸ್ವತಂತ್ರ ಪತ್ರಿಕೋದ್ಯಮ ಬಂದ್ ಆಗ್ತದೆ, ಒಂದು ಸ್ವತಂತ್ರ ಧ್ವನಿ ಬಂದ್ ಆಗ್ತದೆ, ಪ್ರಜಾಪ್ರಭುತ್ವ ದಿನದಿಂದ ಸಾಯ್ತಾ ಹೋಗ್ತದೆ. ಇವೆಲ್ಲ ನೆನ್ಪಿಟ್ಕೊಂಡು ನಾವು ಇವತ್ತು ವಿರೋಧ ಪಕ್ಷದವರು ಎಚ್ಚರಗೊಳ್ಬೇಕಾಗಿದೆ, ಎದ್ದು ನಿಲ್ಲಬೇಕಾಗಿದೆ. ಇದನ್ನು ಜನಸಾಮಾನ್ಯರು ಪ್ರತಿ ಮನೆಗೆ ಹೋಗಿ ಮುಟ್ಟಿಸ್ಬೇಕಾಗಿದೆ. ಆ ಕೆಲಸ ನಿಮ್ಮದು ಅಂತ. ಯಾಕಂತಂದ್ರೆ ಇದೇ ಕೆಲಸ ನಿಮ್ಗೆ. ವಿರೋಧ ಪಕ್ಷದ ಕೆಲಸ ಏನಪ್ಪ ಅಂದರೆ ಜನರನ್ನು ಜಾಗೃತಿ ಮಾಡೋದು, ತಿಳಿಸೋಳೋದು. ಇದು ಒಬ್ಬರಿಂದ ಯಾವುದೋ ಒಂದು ಮೂಮೆಂಟ್. ಈಗ ನನ್ನದು ಒಂದು ಸಣ್ಣ ಏನೋ ಸೋಷಿಯಲ್ ಮೀಡಿಯಾದಿಂದ ಆಗ್ತದೆ ಸುಳ್ಳು, ಬಟ್ ಹೇಳಬೇಕಾಗಿದ್ದು ಅಟ್ಲೀಸ್ಟ್ ಮುಟ್ಟಿಸೋ ಕೆಲಸ ನಾವು ಮಾಡ್ತಾಯಿದ್ವಿ. ಇದು ಕಾನೂನುಗಳಾದ್ರೆ ಭಾಳ ಕಷ್ಟದ. ಯಾಕಂತಂದ್ರೆ ಎಡೆನ್ಬರ್ಗದ್ದು ನಿಮ್ಗೆ ಗೊತ್ತದ, ಒಂದೇ ವಾರದಲ್ಲೇ ನಿಮ್ಗೆ ಗೊತ್ತದ 12,000 ಕೋಟಿ ರೂಪಾಯಿ ಗಪ್ಪ ಹೋಗಿಬಿಟ್ಟು. 12 ಲಕ್ಷ ಕೋಟಿ ತಪ್ಪು ಹೇಳಿದ್ನಾರು, 12 ಲಕ್ಷ ಕೋಟಿಗಳು ಒಂದು ವಾರದಲ್ಲಿ ಗಾಯಬಾಗಿ ಹೋದು. ಇನ್ನು ಇಂಥವು ಆದಾಗ ನಾವು ಪ್ರಶ್ನೆ ಮಾಡಿದ ಹಿಂದೆ ಮಾತಾಡಿದರೆ ನಾವು ಸಹಿತ ಒಳಗೆ ಹೋಗುವಂಥ ಪ್ರಸಂಗಗಳು ಬರ್ತಾವೆ. ಈ ಕಾನೂನು ಬಂದರೆ
ಒಂದು ಆರ್ಥಿಕ ಸುರಕ್ಷತೆ ದೃಷ್ಟಿಯಿಂದ, ದೇಶದ ಆರ್ಥಿಕ ಸುರಕ್ಷತೆ ದೃಷ್ಟಿಯಿಂದ ಅಂಥೇಳಿ ನಾವೆಲ್ಲ ರಾಜದ್ರೋಹಿಗಳಾಗುವಂಥ ಪ್ರಸಂಗ ಬರ್ತಾವೆ. ಹೀಗಾಗಿ ಮಾತಾಡೋದೆಲ್ಲ ಬಂದವು, ಸಾಧ್ಯಗಳಿದ್ದಾವೆ. ಅದಕ್ಕೆ ಎಚ್ಚರ ಆಗಿರಿ ವಿರೋಧ ಪಕ್ಷಗಳೇ. ನೀವು ಎಚ್ಚರ ಆಗಲಿಲ್ಲಪ್ಪ ಅಂದ್ರೆ ದೇಶದ ಪ್ರಜಾಪ್ರಭುತ್ವ ಗಂಡಾಂತರದಲ್ಲಿ ಬೀಳ್ತಾ ಇದೆ. ಮತ್ತು ಇನ್ನೊಂದು ತುರ್ತು ಪರಿಸ್ಥಿತಿ ಏನಿಲ್ಲ, ಈಗಾಗಲೇ ಬಂದುಬಿಟ್ಟದು ತುರ್ತು ಪರಿಸ್ಥಿತಿ. ಅದು ಬಂದರೆ ನಾವು ಹೇಳೋದಿಲ್ಲ ಅಷ್ಟು. ತುರ್ತು ಪರಿಸ್ಥಿತಿ ಭೀಕರವಾದ ಸ್ಥಿತಿನ ಇವತ್ತು ತರ್ತಾ ಇದ್ದಾರೆ. ಈ ಕಾನೂನುಗಳು ಬಂದರಂತೆ ಮುಗಿದೋಯ್ತು. ಎಲೆಕ್ಷನ್ ಕಮಿಷನಿಂದ ಅವ್ರ ಕೈಯಾಗ ಉಳಿತು. ಅವ್ರು ಯಾರು ಹೇಳ್ತಾರೋ ಎಲೆಕ್ಷನ್ ಕಮಿಷನ ಅವ್ರು ಸಪೋರ್ಟ್ ಮಾಡಿ ತರಿಸುವಂಥ ವ್ಯವಸ್ಥೆ ಅದ. ಮತ್ತು ಅವ್ರ ಪಕ್ಷದಂತೆ ಯಾರು ಅವ್ರು ವಿರೋಧ ಮಾಡೋರು ಇಲ್ಲ. ವಿರೋಧಿಗಳದೆಲ್ಲ ನಮ್ಮ ವಿರೋಧ ಪಕ್ಷಗಳದೆಲ್ಲ ಈ ಪರಿಸ್ಥಿತಿ ಅದ. ಅದಕ್ಕೆ ಇವತ್ತು ಇಂಡಿಯಾ ಇದ್ದಿದ್ದು ಮೊದಲ ಒಗ್ಗಟ್ಟಾಗಬೇಕಾಗ್ಯದ, ಒಗ್ಗಟ್ಟಾಗಿ ಹೋರಾಟಕ್ಕಿಳಿಬೇಕಾಗ್ಯದ. ಅಂದಾಗ ಮಾತ್ರ ಏನಾದರೂ ಒಂದು ಹೊಸದು ಆದೀತು. ರಾಹುಲ್ ಗಾಂಧಿ ಈಗಾಗಲೇ ಹಾಕಿಕೊಟ್ಟಿದ್ದಾರೆ ಪಾದಯಾತ್ರೆ. ಹಂಗೆ ಇಡೀ ಇಂಡಿಯಾದ ಎಲ್ಲರೂ ಅವ್ರ ಸ್ಟೇಟ್ಗಳಲ್ಲಿ ಪಾದಯಾತ್ರೆ ಮಾಡಿ ಜನರ ಸಂಪರ್ಕ ಮಾಡಿಕೊಂಡ, ಜನರಿಗೆ ಭೇಟಿಯಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ, ಇವತ್ತು ಏನು ಆಗ್ಯದ ಬಿ ಜೆ ಪಿಯಿಂದ ಅನ್ನುವಂಥದ್ದು ನೀವು ಹೋಗಿ ಹೇಳಿದಾಗ ಮಾತ್ರ ಇವರು ಮುಂದಿನ 3-4 ತಿಂಗಳಲ್ಲಿ ಏನೋ ಬದಲಾವಣೆ ಆಗ್ಬೋದು. ಇಲ್ಲಾಂದ್ರೆ ಮತ್ತೆ 2024 ಇವರು ಬಂದರೆ ಮುಂದಂತ ಹೇಳೋ ಅವಶ್ಯಕತೆ ಇಲ್ಲ. ಏನೇನು ಆಗ್ತದೆ ಅಂತೇಳಿ ಈಗಾಗಲೇ 3 ರಾಜ್ಯಗಳಲ್ಲಿ ಇರ್ತಾರೆ, 4 ರಾಜ್ಯಗಳಲ್ಲಿ ಬಂದರೆ ಬೇಕಾದ ಮಾಡ್ತಾರೆ. ನಾವು ಈಗ ಭವಿಷ್ಯ ನುಡಿದಿದ್ವಿ ಈ ಬಿ ಜೆ ಪಿ ಮೇಲೆ. ಅದೀಗ ಹಂಗಾಗಲಿಕ್ಕತ್ತದ. ಅದು ಇನ್ನು ಮತ್ತು 2024 ಅವ್ರು ಆಯ್ಕೆ ಮಾಡಿಕೊಟ್ರಂತೆ ಮುಗಿದು ಹೋಗಿಬಿಡ್ತು. ಇಡೀ ದೇಶ ಮೋದಿ ಅಂತ ಹೆಸರು ಬದಲಾಯಿಸುವುದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ತಾ ನಮ್ಗೆ ಅನಿಸಿದ ಮಾತು ಹೇಳಿದ್ವಿ. ವಿರೋಧ ಪಕ್ಷಗಳಿಗೆ ಅದು ಜಾಗೃತ ಆಗ್ತಾವೇನೋ, ಆಗಾಡಿ ವಿಚಾರಗಳನ್ನು ಮಾಡ್ತಾರೇನೋ ಅನ್ನೋದನ್ನು ಎದುರು ನೋಡ್ತಾ ನೀವು ಸಹ ಜನರು ಇದನ್ನು ಡಿಸ್ಕಷನ್ ಮಾಡಿರಿ. ಇದನ್ನು ತಪ್ಪಿದ್ದನ್ನು ಹೇಳಿದ ವಿಷಯ ತಪ್ಪಿದ ತಿಳಿಸಿ ಹೇಳ್ರಿ, ತಿದ್ದುಕೊಂಡು. ಆದರೆ ಇದು ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಭಯಂಕರ ಅಪಾಯದ. ವಿರೋಧ ಪಕ್ಷಗಳು ಮೌನ ಆದ್ರೆ ಅಂತ ಹೇಳ್ತಾ ಸತ್ಯದ ಕೈಗಿರಲಿ ಹೇಷ ತರ ಮೂಲಕ ತಮಗೆ ಮಾತನ್ನು ಮುಟ್ಟಿಸ್ತಾ ಇದ್ದೀನಿ. ವಂದನೆಗಳು.